ನಿಕೋಲಾ ಟೆಸ್ಲಾ ಅವರ 369 ಮ್ಯಾನಿಫೆಸ್ಟೇಷನ್ ಮೆಥಡ್. ನಿಕೋಲಾ ಟೆಸ್ಲಾ ಅವರು ಸಂಖ್ಯೆ 3, 6 ಮತ್ತು 9 ಹತ್ತಿರ ಬ್ರಹ್ಮಾಂಡದ ಕೀಲಿ ಇದೆ ಅಂತ ಹೇಳಿದ್ರು. ನಿಕೋಲಾ ಟೆಸ್ಲಾ ಅವರು ಈ ಸಂಖ್ಯೆಗಳ ಭವ್ಯತೆ, ಅವುಗಳ ಅದ್ಭುತ ಶಕ್ತಿ ಮತ್ತು ರಹಸ್ಯವನ್ನು ಅರ್ಥ ಮಾಡ್ಕೊಂಡ್ರೆ ನೀವು ಈ ಬ್ರಹ್ಮಾಂಡದ ಕೀಲಿಯನ್ನು ಪಡ್ಕೊಂಡಿದ್ದೀರಾ ಅಂತ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಿಮಗೆ ಏನ್ ಬೇಕು ಅದನ್ನ ಪಡೆಯುವುದಕ್ಕೆ ಈ ಟೆಕ್ನಿಕ್ ಹೇಗೆ ಬಳಸುವುದು ಅಂತ ಹೇಳುವ ಮೊದಲು ನಾನ್ ನಿಮ್ಗೆ ಈ ನಿಕೋಲಾ ಟೆಸ್ಲಾ ಅವ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಟೆಸ್ಲಾ ರಿಮೋಟ್ ಕಂಟ್ರೋಲ್, ಟೆಸ್ಲಾ ಕಾಯಿಲ್, ಇಂಡಕ್ಷನ್ ಮೋಟಾರ್ ನಂತಹ ಆವಿಷ್ಕಾರಗಳಿಗೆ ಮಾತ್ರವಲ್ಲದೆ ಅವರು ಆಧ್ಯಾತ್ಮಿಕ ಜ್ಞಾನಕ್ಕೂ ಹೆಸರುವಾಸಿಯಾಗಿದ್ರು. 3, 6 ಮತ್ತು 9 ಈ ಸಂಖ್ಯೆಗಳನ್ನು ಅವರು ದೈವಿಕ ಸಂಖ್ಯೆಗಳು ಅಂತ ಗುರುತಿಸಿದ್ರು. ಮತ್ತು ಈ ಸಂಖ್ಯೆಗಳಿಗೆ ಅವರು ಏನಂತ ಉಲ್ಲೇಖಿಸಿದಾರಂದ್ರೆ, ಒಂದ್ ವೇಳೆ ನೀವು ಸಂಖ್ಯೆ 3, 6 ಮತ್ತು 9 ಭವ್ಯತೆಯನ್ನು ತಿಳಿದುಕೊಂಡ್ರೆ ನಿಮ್ಮ ಹತ್ರ ಬ್ರಹ್ಮಾಂಡದ ಕೀಲಿ ಇದೆ ಅಂತ ಉಲ್ಲೇಖಿಸಿದ್ದಾರೆ. ಸಂಖ್ಯೆ 3, 6 ಮತ್ತು 9 ಶಕ್ತಿಯನ್ನು ಜೋಡಿಸುವ ಹಲವಾರು ಸಿದ್ಧಾಂತಗಳ ಬಗ್ಗೆ ಟೆಸ್ಲಾ ಅವರಿಗೆ ಗೊತ್ತಿತ್ತು. ಅದರಲ್ಲಿರುವ ಒಂದು ಸಿದ್ಧಾಂತದ ಪ್ರಕಾರ ಒಂದು ಸರ್ಕಲ್ ನಲ್ಲಿ 360 ಡಿಗ್ರಿ ಇರುತ್ತೆ. 360 ಡಿಗ್ರಿ ಅಂದ್ರೆ 3 + 6 + 0 = 9. ಇನ್ನ ಆ ಸರ್ಕಲ್ ನ ಅರ್ಧ ಮಾಡಿದ್ರೆ ಅದು 180 ಡಿಗ್ರಿ ಆಗತ್ತೆ. ಅಂದ್ರೆ 1 + 8 + 0 = 9. ಅದನ್ನ ಮತ್ತೆ ಅರ್ಧ ಮಾಡಿದ್ರೆ 90 ಡಿಗ್ರಿ ಸಿಗತ್ತೆ. ಅಂದ್ರೆ 9 + 0 = 9. ಅದನ್ನ ಮತ್ತೆ ಅರ್ಧ ಮಾಡಿದ್ರೆ 45 ಡಿಗ್ರಿ ಸಿಗತ್ತೆ. ಅಂದ್ರೆ 4 + 5 = 9. ಅದನ್ನ ಮತ್ತೆ ಅರ್ಧ ಮಾಡಿದ್ರೆ 22.5 ಡಿಗ್ರಿ ಸಿಗತ್ತೆ. ಅಂದ್ರೆ 2 + 2 + 5 = 9. ನೀವು ಆ ಸರ್ಕಲ್ ನ ಎಷ್ಟೇ ಸಲ ಡಿವೈಡ್ ಮಾಡಿದ್ರು ನಿಮ್ಗೆ ಅದರ ಉತ್ತರ 9, 6 ಅಥವಾ 3 ಈ 3 ನಂಬರ್ಸ್ ಗಳಲ್ಲೇ ಸಿಗತ್ತೆ. ಬ್ರಹ್ಮಾಂಡದಲ್ಲಿ, ಪ್ರಕೃತಿಯಲ್ಲಿ ಮತ್ತು ಮಾನವನ ಜೀವನದಲ್ಲಿ ಈ 3 ಸಂಖ್ಯೆಗಳು ತುಂಬಾನೇ ಪ್ರಾಮುಖ್ಯತೆ ಹೊಂದಿವೆ ಅಂತ ಅವರು ತಿಳ್ಕೊಂಡಿದ್ರು. ಮತ್ತು ನೀವು ಬ್ರಹ್ಮಾಂಡದ ರಹಸ್ಯಗಳನ್ನು ತಿಳ್ಕೋಬೇಕು ಅಂದ್ರೆ ಎನರ್ಜಿ, ಫ್ರೀಕ್ವೆನ್ಸಿ ಮತ್ತು ವೈಬ್ರೇಷನ್ ದೃಷ್ಟಿಯಿಂದ ಯೋಚನೆ ಮಾಡಬೇಕು ಅಂತಾನು ಅವರು ಹೇಳಿದ್ರು. ಸಂಖ್ಯೆ 3 ಬ್ರಹ್ಮಾಂಡದಲ್ಲಿ ನೇರವಾದ ಕನೆಕ್ಷನ್ ಹೊಂದಿದೆ. ಸಂಖ್ಯೆ 6 ನಮ್ಮೊಳಗಿನ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಮತ್ತು ಸಂಖ್ಯೆ 9 ನಮ್ಮಲ್ಲಿರುವ ನಕಾರಾತ್ಮಕ ಭಾವನೆಗಳನ್ನು ಬಿಡುಗಡೆ ಮಾಡುವುದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳಲಾಗುತ್ತೆ. ಹಾಗಾದ್ರೆ 369 ಮ್ಯಾನಿಫೆಸ್ಟೇಷನ್ ಮೆಥಡ್ ವಾಸ್ತವವಾಗಿ ಯಾವ ತರ ಕೆಲಸ ಮಾಡುತ್ತೆ ಮತ್ತು ನಿಮಗೆ ಏನ್ ಬೇಕು ಅದನ್ನ ಪಡೆಯುವುದಕ್ಕೆ ಈ ಟೆಕ್ನಿಕ್ ಹೇಗೆ ಬಳಸುವುದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೆ ಈ ವಿಡಿಯೋ ಮಿಸ್ ಮಾಡದೆ ಕೊನೆವರೆಗೂ ನೋಡಿ, ಯಾಕಂದ್ರೆ ಈ ವಿಡಿಯೋದಿಂದ ನಿಮ್ಮ ಪೂರ್ತಿ ಜೀವನನೇ ಬದಲಾಗತ್ತೆ. ಸ್ಟೆಪ್ ನಂಬರ್ 1, ನಿಮ್ಮ ಬಯಕೆ ಸ್ಪಷ್ಟವಾಗಿರಬೇಕು. ನಿಮ್ಗೆ ಏನ್ ಬೇಕು ಅಂತ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಉತ್ತಮ ಆರೋಗ್ಯ, ಸಂತೋಷ, ಜೀವನ ಸಂಗಾತಿ, ಹಣ, ಆಧ್ಯಾತ್ಮಿಕ ಬೆಳವಣಿಗೆ ಅಥವಾ ಯಾವ್ದಾದ್ರೂ ನಿಮ್ಮ ಗುರಿ ಏನಾದ್ರೂ ಆಗಿರಬಹುದು. ನೀವು ಅದನ್ನು ಸ್ಪಷ್ಟವಾಗಿ ನಿರ್ಧರಿಸಬೇಕು. ಮತ್ತು ಒಂದು ಸಲ ನೀವು ನಿಮ್ಮ ವಿಶ್ ಅಥವಾ ಬಯಕೆಯನ್ನು ನಿರ್ಧರಿಸಿದ ಮೇಲೆ ನಿಮ್ಮ ಬಯಕೆಯನ್ನು ಸಾಧ್ಯವಾದಷ್ಟು ಶಾರ್ಟ್ ಆಗಿ ಒಂದು ಸೆಂಟೆನ್ಸ್ ಅಲ್ಲಿ ಬರ್ಕೋಬೇಕು. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ನನಗೆ ನನ್ನ ಡ್ರೀಮ್ ಕಾರ್ ಕೊಟ್ಟಿರುವುದಕ್ಕೆ ತುಂಬಾ ಧನ್ಯವಾದಗಳು. ಈ ತರ ನೀವು ನಿಮ್ಮ ಕನಸು ಆಲ್ರೆಡಿ ಅಚೀವ್ ಆಗಿರುವ ತರ ಬರೆಯಬೇಕು. ನಿಮ್ಗೆ ಏನ್ ಬೇಕು ಅದನ್ನೆಲ್ಲ ಕೊಡಿಸುವ ಶಕ್ತಿ ಯೂನಿವರ್ಸ್ ಹತ್ರ ಇದೆ. ಅದಕ್ಕೆ ನೀವು ನಿಮ್ಮ ವಿಶ್ ಬಗ್ಗೆ ಡೌಟ್ ಪಡಬಾರ್ದು. ನೀವು ಪೂರ್ತಿ ನಂಬಿಕೆ ಇಡಬೇಕು. ಸ್ಟೆಪ್ ನಂಬರ್ 2, ಮುಂಜಾನೆ ಎದ್ದ ತಕ್ಷಣ ನಿಮ್ಮ ವಿಶ್ 3 ಸಲ ಬರೆಯಬೇಕು. ಬರೆಯುವಾಗ ನೀವು 17 ಸೆಕೆಂಡ್ಸ್ ರೂಲ್ ಫಾಲೋ ಮಾಡಬೇಕು. ಈ 17 ಸೆಕೆಂಡ್ಸ್ ರೂಲ್ ಅಬ್ರಹಾಂ ಹಿಗ್ಸ್ ಕಂಡು ಹಿಡಿದಿದ್ದಾರೆ. ಅಬ್ರಹಾಂ ಪ್ರಕಾರ ನೀವು ಯಾವ್ದಾದ್ರು ವಿಷಯದ ಬಗ್ಗೆ 17 ಸೆಕೆಂಡ್ಸ್ ವರೆಗೆ ಆಲೋಚನೆ ಮಾಡಿದ್ರೆ ನಿಮ್ಮ ಮೈಂಡ್ ಅಲ್ಲಿ ಅದೇ ವೈಬ್ರೇಷನ್ ಅಲ್ಲಿ ಇರುವ ಇನ್ನೊಂದು ಆಲೋಚನೆ ಹುಟ್ಕೊಳ್ಳುತ್ತೆ. ನೀವು ನಿಮ್ಮ ವಿಶ್ ನ ಮುಂಜಾನೆ 3 ಸಲ ಬರೆಯುವಾಗ 17 ಸೆಕೆಂಡ್ಸ್ ವರೆಗೆ 1 ಸಲ ಬರೆಯಬೇಕು. ಮತ್ತೆ 17 ಸೆಕೆಂಡ್ಸ್ ವರೆಗೆ 2ನೇ ಸಲ, ಮತ್ತೆ 17 ಸೆಕೆಂಡ್ಸ್ ವರೆಗೆ 3ನೇ ಸಲ ಬರೆಯಬೇಕು. ನೋಡಿ, ನೀವು ಎಕ್ಸಾಕ್ಟ್ಲಿ 17 ಸೆಕೆಂಡ್ಸ್ ವರೆಗೆನೆ ಬರೆಯಬೇಕಂತ ಏನಿಲ್ಲ. ಮಿನಿಮಮ್ ನೀವು ನಿಮ್ಮ ವಿಶ್ ಬಗ್ಗೆ 17 ಸೆಕೆಂಡ್ಸ್ ಆದ್ರೂ ಆಲೋಚನೆ ಮಾಡಬೇಕು. ಬರೆಯುವಾಗ ನಿಮಗೆ ಅದು ಆಲ್ರೆಡಿ ಸಿಕ್ಕಿರುವ ಭಾವನೆ ಇರಬೇಕು, ಕೃತಜ್ಞತೆ ಇರಬೇಕು. 3 ಸಲ ಬರೆದ್ಮೇಲೆ ನೀವು ನಿಮ್ಮ ಮನಸ್ಸಲ್ಲೇ 3 ಸಲ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ಬೇಕು. ಸ್ಟೆಪ್ ನಂಬರ್ 3, ಮಧ್ಯಾಹ್ನ ನಿಮ್ಮ ವಿಶ್ 6 ಸಲ ಬರೆಯಬೇಕು. ಮಧ್ಯಾಹ್ನ ಮತ್ತೆ ನಿಮ್ಮ ಡೈರಿ ತೆಗೆದು ನಿಮ್ಮ ಅದೇ ವಿಶ್ ನ 6 ಸಲ ಬರೆಯಿರಿ. ಮತ್ತೆ ಸೇಮ್ ಪ್ರೋಸೆಸ್ ಫಾಲೋ ಮಾಡಬೇಕು. ಬರೆಯುವಾಗ ಅದು ನಿಮ್ಗೆ ಸಿಕ್ಕಿರುವ ಭಾವನೆ ಇರಬೇಕು, ಮನಸ್ಸಲ್ಲಿ ಕೃತಜ್ಞತೆ ಇರಬೇಕು. ಸ್ಟೆಪ್ ನಂಬರ್ 4, ರಾತ್ರಿ ಮಲಗುವಾಗ ನಿಮ್ಮ ವಿಶ್
9 ಸಲ ಬರೆಯಬೇಕು. ಕೊನೆಗೆ ರಾತ್ರಿ ಮಲಗುವ ಮೊದಲು ನಿಮ್ಮ ಡೈರಿ ಮತ್ತೆ ತೆಗೆದು ನಿಮ್ಮ ಅದೇ ವಿಶ್ನ 9 ಸಲ ಬರೆಯಬೇಕು. ಬರೆಯುವಾಗ ಸೇಮ್ ಪ್ರೋಸೆಸ್ ಫಾಲೋ ಮಾಡಬೇಕು. ನೀವು ಈ ತರ 33 ದಿನಗಳವರೆಗೆ ಅಥವಾ 45 ದಿನಗಳವರೆಗೆ ಫಾಲೋ ಮಾಡಬೇಕು ಮತ್ತು ಆಮೇಲೆ ನಿಮ್ಮ ಲೈಫ್ ಅಲ್ಲಿ ಮ್ಯಾಜಿಕ್ ಆಗತ್ತೆ. ಈ ಟೆಕ್ನಿಕ್ ಇಂದ ಸಾಕಷ್ಟು ಜನ ತಮ್ಮ ಜೀವನವನ್ನು ಪೂರ್ತಿ ಬದಲಾಯಿಸಿಕೊಂಡಿದ್ದಾರೆ ಮತ್ತು ತಮಗೆ ಏನ್ ಬೇಕು ಅದನ್ನೆಲ್ಲ ಪಡ್ಕೊಂಡಿದ್ದಾರೆ. ಮತ್ತು ನೀವು ಸಹ ಈ ಟೆಕ್ನಿಕ್ ಪ್ರಾಮಾಣಿಕತೆಯಿಂದ ಪ್ರತಿದಿನ ಮುಂದಿನ 33 ಅಥವಾ 45 ದಿನಗಳವರೆಗೆ ಫಾಲೋ ಮಾಡಿದ್ರೆ ನಿಮ್ಮ ಜೀವನಾನು 100% ಚೇಂಜ್ ಹಾಗೆ ಆಗತ್ತೆ. ಈ ಟೆಕ್ನಿಕ್ ನಾನು ನಿಮ್ಗೆ ಮತ್ತೊಮ್ಮೆ ಶಾರ್ಟ್ ಆಗಿ ಹೇಳ್ತೀನಿ. ನಿಮ್ಗೆ ಏನ್ ಬೇಕು ಅಂತ ಸ್ಪಷ್ಟವಾಗಿ ಗೊತ್ತಿರಬೇಕು ಮತ್ತು ಒಂದ್ಸಲ ನೀವು ನಿಮ್ಮ ಬಯಕೆ ನಿರ್ಧರಿಸಿದ ಮೇಲೆ ನೀವು ಅದನ್ನು ಮುಂಜಾನೆ 3 ಸಲ, ಮಧ್ಯಾಹ್ನ 6 ಸಲ ಮತ್ತು ರಾತ್ರಿ 9 ಸಲ ಬರೆಯಬೇಕು. ಮುಂಜಾನೆ, ಮಧ್ಯಾಹ್ನ ಮತ್ತು ರಾತ್ರಿ ಬರೆಯುವುದಕ್ಕೆ ನಿಮ್ಗೆ ನೆನಪು ಆಗಲ್ಲ ಅಂದ್ರೆ ಅದಕ್ಕೋಸ್ಕರ ನೀವು ಅಲಾರಾಮ್ ಸೆಟ್ ಮಾಡ್ಕೊಳ್ಳಿ ಮತ್ತು ಬರೆಯುವಾಗ 17 ಸೆಕೆಂಡ್ಸ್ ರೂಲ್ ಖಂಡಿತ ಫಾಲೋ ಮಾಡಿ. 33 ಅಥವಾ 45 ದಿನಗಳವರೆಗೆ ನೀವು ಈ ಟೆಕ್ನಿಕ್ ಫಾಲೋ ಮಾಡಬೇಕು. ಹಾಗಾದ್ರೆ ಸ್ನೇಹಿತರೆ, ಈ ವಿಡಿಯೋದಿಂದ ನಿಮ್ಗೆ 369 ಮೆಥಡ್ ಬಗ್ಗೆ ಗೊತ್ತಾಯ್ತು ಅಂತ ಅನ್ಕೋತೀನಿ. ವಿಡಿಯೋ